ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪಾವನ ಸಿದ್ದೇಗೌಡ. ವೆಲ್ಕಮ್ ಟು ಮೈ ಚಾನೆಲ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಟುಡೇಸ್ ದ ಕುಕಿಂಗ್ ವ್ಲಾಗ್. ವೆಲ್ಕಮ್ ಟು ಮೈ ಕಿಚನ್ ಅಗೈನ್. ಸೊ ಎಲ್ಲ ನೋಡ್ತಾ ಇದ್ದೀರಾ ಪಾವನ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಹೊರಗೆ ಕೆಲಸ ಇತ್ತು, ಹಾಗಾಗಿ ಹೊರಗೆ ಹೋಗಿ ಬಂದ್ವಿ. ಬರ್ತಾ ಪ್ರಾನ್ಸ್ ತಂದ್ವಿ. ನಮ್ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಪ್ರಾನ್ಸ್ ತುಂಬ ಇಷ್ಟಪಡ್ತಾರೆ. ಆಲ್ರೆಡಿ ಇವಾಗ ಈವ್ನಿಂಗ್ 6 o'clock ಆಗಿದೆ. ಸೊ ಬನ್ನಿ ಫಟಾಫಟ್ ಅಂತ ಮಾಡೋಣ. ಸೊ ಕಮ್ ಲೆಟ್ಸ್ ಡೂ ಪ್ರಾನ್ಸ್ ಗೀ ರೋಸ್ಟ್. ಪ್ರಾನ್ಸ್ ತಂದು ಕ್ಲೀನ್ ಮಾಡಿ ಅದಕ್ಕೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕೋ ನೋಡೋಣ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 1/2 ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ. ಆ್ಯಂಡ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ 1 ಸ್ಪೂನ್ ಆಫ್ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ದೆನ್ 1/2 ಕಟ್ ಮಾಡಿರೋ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು 10 to 15 minutes ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಸ್ಪೈಸಸ್ಸು ಓಂಕಾಳು, ಜೀರಿಗೆ, ಮೆಣಸು, ಧನಿಯಾ ಬೀಜ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ. ಸ್ವಲ್ಪ ಹುಣಸೆಹಣ್ಣು ಸೋಕ್ ಮಾಡ್ಕೊಳ್ಳಿ. ದೆನ್ ಕ್ಯಾಶ್ಯೂಸ್ನು ಸೋಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಕಡಾಯಲ್ಲಿ ಎಲ್ಲ ಸ್ಪೈಸಸ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. 5 to 6 ಪೀಸಸ್ ಆಫ್ ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೊಳ್ಳಿ. ದೆನ್ ಮಿಕ್ಸಿಗೆ ನಾವೀಗ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೋರಿಯಂಡರ್ ಲೀವ್ಸ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಲಿಟಲ್ ಬಿಟ್ ಆಫ್ ಚಾಪ್ಡ್ ಆನಿಯನ್ಸ್. ನಾವು ಸೋಕ್ ಮಾಡಿರೋ ಹುಣಸೆಹಣ್ಣು ಆ್ಯಡ್ ಮಾಡ್ಕೋಬೇಕು. ದೆನ್ ಸೋಕ್ ಮಾಡಿರೋ ಕ್ಯಾಶ್ಯೂಸ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ 4 to 5 ಟೇಬಲ್ ಸ್ಪೂನ್ ಆಫ್ ಗೀ ತೊಗೊಂಡು ನಾವು ಮ್ಯಾರಿನೇಟ್ ಮಾಡೋಕ್ಕಂತ ಇಟ್ಟಿದ್ವಲ್ಲ ಆ ಪ್ರಾನ್ಸ್ನ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬರೀ ಗೀಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪನೂ ಆಯಿಲ್ನ ನಾವು ಆ್ಯಡ್ ಮಾಡ್ಕೋಬಾರ್ದು, ಪ್ರತಿಯೊಂದು ನಾವು ಗೀಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಸೊ ಇಷ್ಟು ರೋಸ್ಟ್ ಆದರೆ ಸಾಕು ನಮಗೆ. ಆ ರೋಸ್ಟ್ ಮಾಡ್ಕೊಳ್ಳುವಾಗ ನಿಮಗೇನಾದರೂ ಗೀ ಅವಶ್ಯಕತೆ ಇದೆ ಅಂತ ಅಂದರೆ ಒಂದು 4 to 5 ಟೇಬಲ್ ಸ್ಪೂನ್ ಆಫ್ ಗೀನ ಆ್ಯಡ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೀನ ಆ್ಯಡ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೋಬೋದು. ಈಗ ನಂದು ರೋಸ್ಟ್ ಎಲ್ಲ ಆಗಿದೆ. ಸೊ ಅದನ್ನು ನಾನು ಪ್ಯಾನಿಂದ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ದೆನ್ ಹಾಗೆ ನಾನು ಅದೇ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಗೀನ ಆ್ಯಡ್ ಮಾಡಿಕೊಂಡೆ. ದೆನ್ ನಾನು ಆನಿಯನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ದೆನ್ ಆನಿಯನ್ ಜೊತೆ ಸ್ವಲ್ಪ ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಆಲ್ರೆಡಿ ಪ್ರಾನ್ಸಿಗೆ ಮ್ಯಾರಿನೇಟ್ ಮಾಡುವಾಗ ಹಾಕಿರ್ತೀವಿ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸುತ್ತ ಎಣ್ಣೆ ಬಿಡಬೇಕು, ಆ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕೀಗ. ಸೊ ಮಸಾಲೆ ಬೆಂದಿದೆ, ಸುತ್ತ ಎಣ್ಣೆ ಕೂಡ ಬಿಟ್ಟಿದೆ. ಸೊ ಇದಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮುಂಚೆನೇ ಪ್ರಾನ್ಸು, ಸೊ ಆ ಪ್ರಾನ್ಸ್ನ ನಾನೀಗ ಈ ಮಸಾಲೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈಗ ಮಿಕ್ಸ್ ಮಾಡ್ಕೋಬೇಕು. ಸೊ ಪ್ರಾನ್ಸ್ ಬೆಂದಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಆ್ಯಡ್ ಮಾಡಿ ಅದರ ಜೊತೆ 2 ಟೇಬಲ್ ಸ್ಪೂನ್ ಆಫ್ ಗೀನ ಆ್ಯಡ್ ಮಾಡಿಕೊಂಡ್ರೆ ಅವರ್ ಪ್ರಾನ್ಸ್ ಇಸ್ ರೆಡಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಈಗ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ಸೂಪರ್ ಬಂದಿದೆ. ನನ್ನ ಬಿಟ್ಟರೆ ನಾನು ಹೀಗೆ ತಿಂತಿರ್ತೀನಿ. ನೀವು ನಿಮ್ಮನೇಲಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮರೆವಳು ಅವಳಿಗೆ ಕರುಣ
ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ.